ಇನ್ನು ಬೆಂಗಳೂರಿನಲ್ಲಿ ಜನರಿಗೆ ಬಂಧನ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕೂಡ ಬಿಕು ಅಂತ ಇದೆ. ಸುಮಾರು ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಆ ಸಂದರ್ಭ ಅಲ್ಲಿಯ ಚಿತ್ರಣ ಹೇಗಿತ್ತು ಬನ್ನಿ ನೋಡೋಣ. 20 ಪ್ರಮುಖ ಹಕ್ಕೊತ್ತಾಯಗಳೊಂದಿಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಇವತ್ತಿನ ಬಂದಿನ ಎಫೆಕ್ಟ್ ಮೆಜೆಸ್ಟಿಕ್ನ BMTC ಮತ್ತೆ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಯಾವ ತರವಾಗಿದೆ ಅನ್ನೋಂಥದ್ದನ್ನ ಸದ್ಯ ನನಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನೀಗ KSRTCಯ ಬಸ್ ಸ್ಟ್ಯಾಂಡ್ ನ ಒಳಭಾಗದಲ್ಲಿದ್ದೀನಿ. ಸಾಮಾನ್ಯವಾಗಿ ಶನಿವಾರ, ಅದರಲ್ಲೂ ಕೂಡ 4ನೇ ಶನಿವಾರ ಅಂತಿದ್ದಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರಯಾಣಿಕರು ಇರ್ತಿದ್ರು. ಆದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬಂದ್ನ ಎಫೆಕ್ಟ್ ಕೊಂಚ ಮಟ್ಟಿಗಾದರೂ ತಟ್ಟಿದೆ ಅಂತಲೇ ಹೇಳ್ಬೋದು. ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಸಾಲಾಗಿ ಬಸ್ಗಳು ನಿಂತಿದೆ ಇಲ್ಲಿ. ಅಂದರೆ ಎಡಭಾಗದಲ್ಲಿರ್ಬೋದು, ಬಲಭಾಗದಲ್ಲಿರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ KSRTCಯ ಬಸ್ಗಳು ನಿಂತಿದೆ. ಆದರೆ ಪ್ರಯಾಣಿಕರಿಲ್ಲ. ಕಾರಣ ಏನಂತ ಹೇಳಿದ್ರೆ, ಪ್ರಯಾಣಿಕರಿಗೆ ಎಲ್ಲೋ ಒಂದು ಕಡೆ ಆತಂಕ, ಭಯ, ಬೆಂಗಳೂರಿನಿಂದ ಬಸ್ಸು ಹೊರಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡ ಹಾಕುವಂಥದ್ದು, ಏನೋ ಒಂಥರ ಅಹಿತಕರ ಘಟನೆಗಳನ್ನು ನಡೆಯುವಂಥದ್ದು ಇವ್ಯಾವಾದರೂ ಆದರೆ ಸಮಸ್ಯೆ ಆಗತ್ತೆ. ಮುಂಜಾಗ್ರತಾ ಕ್ರಮವಾಗಿ ಇವತ್ತೊಂದು ದಿನ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥದ್ದು, ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದನ್ನು ಈಗಾಗಲೇ ಸಾಕಷ್ಟು ಜನರು ಮುಂದೂಡಿದ್ದಾರೆ ಅನ್ನೋಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನ ಕಂಡಕ್ಟರ್ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಬೆಳಗ್ಗೆ ಸಂದರ್ಭದಲ್ಲೇ ಸಾಕಷ್ಟು ಜನರು ಬರ್ತಾ ಇದ್ರು, ಆದರೆ ಇವತ್ತಿಲ್ಲ ಅನ್ನೋಂಥದ್ದು. ಇದು ಮೊದಲನೇ ಭಾಗವಾದರೆ, ಎರಡನೇ ಭಾಗದಲ್ಲಿ ಮೆಜೆಸ್ಟಿಕ್ನಲ್ಲಿರುವಂತಹ BMTC ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು. TV9 ಕೂಡ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಕೂಡ ಕಂಡಂಥ ದೃಶ್ಯ ಅಂತ ಹೇಳಿದ್ರೆ, BMTCಯ ಸಾಕಷ್ಟು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇರಲಿಲ್ಲ. ಸಾಮಾನ್ಯವಾಗಿ 4 ಗಂಟೆಯಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಟ್ರೈನ್ ಬರುತ್ತೆ. ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ KSRTC ಆಗಿರ್ಬೋದು, BMTC ಬಸ್ಗಳಿಗೆ ಬರ್ತಾರೆ, ಬೇರೆ ಬೇರೆ ಅಂದರೆ ನಗರದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲಿಕ್ಕೆ. ಆದರೆ ಇವತ್ತು ಕರ್ನಾಟಕ ಬಂದ್ ಕರೆ ಕೊಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಇವತ್ತೇನೋ ಒಂಥರ ಅಂದರೆ ಸಂಪೂರ್ಣವಾಗಿ ಬಂದೇನೋ ಆಗೋಗಿದೆ ಅಂತಂದರೆ, ಸಾಮಾನ್ಯವಾಗಿ KSRTC BMTCಯಲ್ಲಿ ಪ್ರಯಾಣಿಕರ ಸಂಖ್ಯೆನಿಟ್ಕೊಂಡು ಬಂದ್ ಯಶಸ್ವಿ ಆಯ್ತಾ ಇಲ್ಲ ಅಂದರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆನ ಅನ್ನೋಂಥದ್ದು ಅಳೆಯಲಾಗತ್ತೆ. ಆದರೆ ಇವತ್ತಿನ ಬಂದ್ಗೆ KSRTC BMTCಯಲ್ಲಿ ಪ್ರಯಾಣಿಕರು ಇಲ್ಲದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆ ಈ ಒಂದು ಬಂದ್ಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ರ ಅನ್ನೋಂಥದ್ದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಇವತ್ತು ಬಂದ್ಗೆ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಬಂದ್ಗೆ ಈಗಾಗಲೇ KSRTC BMTCಯ ಪ್ರಯಾಣಿಕರು ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಒಂದು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಸಾಮಾನ್ಯವಾಗಿ ಶನಿವಾರದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಇರ್ತಾ ಇದ್ರು. KSRTC BMTCಯಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಓಡಾಡ್ತಾರೆ. ಆದರೆ ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ KSRTC BMTCಯಲ್ಲಿ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು. ನಿನ್ನೆ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಅಂದರೆ ನಾವೇನು ಬಸ್ಗಳನ್ನು ನಿಲ್ಲಿಸಿ ಅಂತ ನಮ್ಮ ಅಧಿಕಾರಿಗಳಿಗೇನು ಸೂಚನೆಯನ್ನು ಕೊಟ್ಟಿಲ್ಲ. ನೌಕರರ ಸಂಘಟನೆಗಳೇನಾದರೂ ಒಂದು ವೇಳೆ ಬಸ್ಗಳನ್ನು ನಿಲ್ಲಿಸಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರು. ಅಂದರೆ ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆಯಿಂದ KSRTC BMTC ಬಸ್ಸುಗಳು ಸಂಚಾರವನ್ನು ಮಾಡ್ತಿದೆ. ಎಂದಿನಂತೆ ಬಸ್ಸುಗಳು ಕೂಡ ರಸ್ತೆಗೆ ಇಳಿದಿದೆ. ಆದರೆ ಈ ಒಂದು ಬಸ್ಸುಗಳಲ್ಲಿ ಓಡಾಡಲಿಕ್ಕೆ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.